ಇನ್ನು ಪಾರ್ಕ್ನಲ್ಲಿ ವಿದ್ಯುತ್ ಸ್ಪರ್ಶಿಸಿ ಬಾಲಕ ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಬಂದು ನಮಗೆ ಸಹಾಯ ಮಾಡ್ತೀವಿ ಅಂತಾರೆ. ಆದ್ರೆ ಮೃತಪಟ್ಟಿರುವ ನನ್ನ ಮಗ ಮರಳಿ ಬರ್ತಾನಾ ಅಂತ ಟಿವಿ9ಗೆ ಮೃತ ಉದಯ್ ತಾಯಿ ಗೌರಮ್ಮ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಟಿವಿ9 ಬಳಿ ಮಗನನ್ನ ಕಳ್ಕೊಂಡ ತಾಯಿ ಅಳಲನ್ನ ತೋಡ್ಕೊಂಡಿರೋದು. ಎಲ್ಲರೂ ಬಂದು ಸಹಾಯ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ನನ್ನ ಮಗ ವಾಪಸ್ ಬರ್ತಾನಾ ಅಂತ ತೀವ್ರ ನೋವಿನ ನುಡಿಯಿಂದ ಗೌರಮ್ಮ ಟಿವಿ9ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಗೌತಮ್ ಮೃತ ಬಾಲಕನ ತಾಯಿ ಗೌರಮ್ಮ ಜೊತೆಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಪಾರ್ಕ್ನಲ್ಲಿ ಆಟವಾಡಲು ತೆರಳಿದ್ದ ಬಾಲಕ ವಿದ್ಯುತ್ ಸ್ಪರ್ಶತೆಗಲಿ ಸಾವನ್ನಪ್ಪಿರುವಂತಹ ಘಟನೆ ಇದೀಗ ಬಾಣಸ್ವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಉದಯ್ ಎನ್ನುವಂತಹ ಬಾಲಕ ಇದೀಗ ನಿನ್ನೆ ಸಂಜೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಸಾವನ್ನಪ್ಪಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ಸ್ವತಃ ಉದಯ್ ಅವರ ತಾಯಿ ನಮ್ಮ ಜೊತೆಗಿದ್ದಾರೆ. ಅವರ ಹತ್ರ ಘಟನೆ ಬಗ್ಗೆ ಏನು ವಿಚಾರವನ್ನ ತಿಳ್ಕೊಳ್ಳೋಣ. ಮೇಡಮ್, ಎಷ್ಟೊತ್ತಿಗೆ ಈ ಘಟನೆ ಆಯ್ತು, ಏನಾಯ್ತು ಅಂತ? 7 ಗಂಟೆಗೆ ಹಂಗಾಗಿದೆ ಸರ್. ನಾನು ಹೇಳಿದ್ರು, ನಾನು ನೋಡಿಲ್ಲ ಹಿಂಗಾಯ್ತು ಏನಾಯ್ತು ಅಂತ. 7 ಗಂಟೆಗೆ ಹಂಗಾಗಿದೆ ಸರ್. ನಿನ್ನೆ ಯಾರ್ಯಾರು ಹೋಗಿದ್ರು? ಈ ಸರ್ ಎಲ್ಲ 4-5 ಜನ ಚಿಕ್ಕ ಮಕ್ಳು ಹೋಗಿದ್ದಾರೆ. ಅವ್ರು ಒಂದ್ ಸೈಡ್ ಆಟ ಆಡ್ಕೊಂಡಿದ್ರಂತೆ, ಇವನೇ ಒಂದ್ ಸೈಡ್ ಆಟ ಆಡ್ಕೊಂಡು ಹಂಗೆ ಹೋಗಿ ಮುಟ್ಬಿಟ್ಟಿದಾನಂತೆ ಕರೆಂಟು. ಆವಾಗ ಶಾಕ್ ಹೊಡ್ಬಿಟ್ಟಿದೆ ಸರ್ ಅವನಿಗೆ. ನಿಮ್ಗೆ ಈ ವಿಚಾರ ಯಾವಾಗ ಗೊತ್ತಾಯ್ತು? ಶಾಕ್ ಹೊಡೆದಿದೆ? ಓಡ್ ಬಂದು ಹೇಳಿದ್ರು ಸರ್. ಈ ಮಕ್ಳೇ ಹೇಳಿದ್ದು ನನ್ಗೆ, ಓಡ್ ಬಂದು ಹೇಳಿದ್ರು. ನಮ್ಮ ಮಕ್ಳೇ ಹೇಳಿದ್ರು. ನಾನು ಅವಾಗ ತಕ್ಷಣ ಓಡ್ ಬಂದು ಪಾರ್ಕ್ ಹತ್ರ ಕೇಳಿದೆ. ಹಾಸ್ಪಿಟ್ಲಿಗೆ ತಗೊಂಡು ಹೋಗಿದ್ರು ಅಂತ ಹೇಳಿದ್ರು. ಹಾಸ್ಪಿಟ್ಲ್ ಹತ್ರ ಹೋಗಿದ್ವಿ ಸರ್ ನಾವು. ಈ ದಿನ ಈ ಪಾರ್ಕ್ಗೆ ಆಟ ಆಡ್ಲಿಕ್ಕೆ ಬರ್ತಾ ಇದ್ರ ಅಥವಾ ಇದೇ ಮೊದಲನೇ ಟೈಮ್ ಈ ತರ ಬರ್ತಾ ಇರೋದಂತ? ಸರ್ ಜೊತೆಯಲ್ಲಿ ನಾವು ಬರ್ತಾ ಇದ್ವಿ. ನಿನ್ನೆ ನಾನು ಬಂದಿಲ್ಲ, ಮನೆ ಹತ್ರನೇ ಆಟ ಆಡ್ಕೊಂಡಿರ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ಬಂದಿದ್ದು. ಪಾರ್ಕ್ ಹತ್ರ ಬಂದ್ಬಿಟ್ಟಿದ್ದೇನೆ, ನನಗೆ ಗೊತ್ತಿಲ್ಲ. ನಾನು ಅದೆಲ್ಲ ಹುಡ್ಕಾಡ್ಕೊಂಡು ಬರೋಷ್ಟೊಳಗೆ ಹಿಂಗಾಗ್ಬಿಟ್ಟಿದೆ. ಈ ತರ ವೈರ್ಗಳನ್ನೆಲ್ಲ ಈ ಪಾರ್ಕ್ ಅಲ್ಲಿ ಹಿಂಗೆ ಬಿಟ್ಟಿಟ್ಟಿದ್ದಾರೆ. ಇದ್ರ ಬಗ್ಗೆ ನೀವು ಯಾರು ಕೂಡ ಏನೋ ಅಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡುವಂತ ಪ್ರಯತ್ನ ಮಾಡಿಲ್ವಾ ಅಂತ? ಹೇಳಿದೀವಿ ಸರ್, ಹೇಳಿದೀವಿ. ಹಂಗೆಲ್ಲ ಆಗ್ಬಾರ್ದು, ಎಲ್ಲ ಚೆನ್ನಾಗಿ ಮಾಡ್ಬೇಕು, ಎಲ್ಲ ಮಕ್ಳಿಗೆ ಯಾವ ತೊಂದ್ರೆನೂ ಆಗ್ಬಾರ್ದು. ಇನ್ಮೇಲೆ ಯಾವ ಪಾರ್ಕಲ್ಲೂ ಯಾವ ಮಕ್ಳಿಗೂ ತೊಂದರೆ ಆಗ್ಬಾರ್ದು ಅಂತ ಹೇಳಿದೀವಿ ನಾವು. ಈಗ ಯಾರಾದ್ರೂ ನಿಮ್ಮನ್ನ ಬಂದು ಭೇಟಿ ಆಗುವಂತ ಪ್ರಯತ್ನ ಮಾಡಿದಾರ ಏನು ಅಂತ? ಸರ್ ಎಲ್ಲ ಮಾಡಿದ್ದಾರೆ. ಕೋದಂಡ ರೆಡ್ಡಿ ಅಂತ ಬಂದು ಮಾತಾಡ್ಸು. ಈಗ ನಿಮ್ಗೆ ಏನಾದ್ರು ಪರಿಹಾರ ಕೊಡುವಂತದನ್ನ ಏನಾದ್ರು ಹೇಳಿದಾರ ಅಂತ ಹೇಳಿದಾರೆ ಸರ್. ಏನ್ ಪರಿಹಾರ ಕೊಟ್ಟು ಏನ್ ಹೇಳಿ ನೀವು? ನನ್ನ ಮಗ ನನ್ಗೆ ವಾಪಸ್ ಕೊಡ್ತಾರ? ಹಿಂಗೆಲ್ಲ ಆಯ್ತಲ್ಲ. ಇವಿಷ್ಟು ಉದಯ್ ಅವರ ತಾಯಿಯವರು ಹೇಳ್ತಾ ಇರುವಂತಹ ಮಾತು. ಅಂದ್ರೆ ನಿನ್ನೆ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ನನ್ನ ಮಗ ಇದೀಗ ಕಳ್ಕೊಂಡಿದ್ದೀನಿ, ಆದ್ರೆ ಎಷ್ಟೇ ಹಣವನ್ನು ಕೊಟ್ಟರು ಕೂಡ, ಎಷ್ಟೇ ಪರಿಹಾರವನ್ನ ಕೊಟ್ಟರು ಕೂಡ ನನ್ನ ಮಗನನ್ನ ನಾನು ವಾಪಸ್ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಗೌತಮ್ ಶೇಟ್, ಟಿವಿ9 ಬೆಂಗಳೂರು.